ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಯಲ್ಲಿರೋ ಕತ್ರಿ ಶಾರ್ಪ್ನೆಸ್ ಕಡಿಮೆ ಆಗಿದೆನಾ? ಅದನ್ನು ಮತ್ತೆ ಶಾರ್ಪ್ ಮಾಡೋದಕ್ಕೆ ಒಂದು ಈಸಿ ಉಪಾಯ ತೋರಿಸ್ತೀನಿ ನೋಡಿ. ಮೊದಲಿಗೆ ಕತ್ರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕೇವಲ ಕೆಲವು ಸೆಕೆಂಡ್ಗಳ ಕಾಲ ಬಿಸಿ ಮಾಡಿದರೆ ಸಾಕು. ನಂತರ ವೇಸ್ಟ್ ಆಗಿರೋಂತಹ ಒಂದು ಟ್ಯಾಬ್ಲೆಟ್ನ ರ್ಯಾಪರ್ ಇರುತ್ತಲ್ವ, ಅಂದರೆ ಟ್ಯಾಬ್ಲೆಟ್ ಎಲ್ಲ ಉಪಯೋಗಿಸಿದ ನಂತರ ಉಳಿದಿರುತ್ತೆ ನೋಡಿ, ಅದನ್ನು ಹೀಗೆ ಕತ್ರಿಯಿಂದ ಕಟ್ ಮಾಡ್ತಾ ಹೋಗಿ. ಹೀಗೆ ಮಾಡೋದ್ರಿಂದ ಕತ್ರಿಗೆ ಶಾರ್ಪ್ನೆಸ್ ವಾಪಸ್ ಬರುತ್ತೆ ನೋಡಿ. ವೇಸ್ಟ್ ಅಂತ ಬಿಸಾಕೋ ಟ್ಯಾಬ್ಲೆಟ್ನ ರ್ಯಾಪರಿಂದನೂ ಕೂಡ ಒಂದು ಉಪಯೋಗ ಇದೆ. ನೀವು ಇದನ್ನು ಟ್ರೈ ಮಾಡಿ ನೋಡ್ತೀರಲ್ವಾ? ನೆಕ್ಸ್ಟ್ ನೋಡಿ, ಮನೆಯಲ್ಲಿ ಈ ತರಹ ರಬ್ಬರ್ ಬ್ಯಾಂಡ್ಗಳನ್ನು ಇಟ್ಕೊಂಡಿರ್ತೀವಿ, ಯಾವುದಾದ್ರೂ ಪ್ಯಾಕೆಟ್ಗಳಿಗೆ ಹಾಕೋದಕ್ಕೆ ಬೇಕಾಗತ್ತೆ ಅಂತ. ಸಾಮಾನ್ಯವಾಗಿ ಅದನ್ನು ಹೀಗೆ ಒಂದು ಡಬ್ಬಿನಲ್ಲಿ ಹಾಕಿಡ್ತೀವಿ ಅಲ್ವಾ, ಸ್ವಲ್ಪ ದಿನಗಳ ನಂತರ ಅದು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಯಾವುದಾದ್ರೂ ಒಂದು ಪೌಡರ್, ಅಂದರೆ ಮನೆಯಲ್ಲಿ ಉಪಯೋಗಿಸೋಂತಹ ನಾರ್ಮಲ್ ಪೌಡರ್ನ ಹೀಗೆ ರಬ್ಬರ್ ಬ್ಯಾಂಡ್ಗಳ ಮೇಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡಿ. ಈ ತರಹ ಇಡೋದ್ರಿಂದ ರಬ್ಬರ್ ಬ್ಯಾಂಡ್ ಎಷ್ಟು ದಿನಗಳಾದ್ರೂ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ, ಬಿಡಿಯಾಗೇ ಇರುತ್ತೆ. ಅಂಟಂಟಾಗಿ ರಬ್ಬರ್ ಬ್ಯಾಂಡ್ಗಳು ವೇಸ್ಟ್ ಆಗೋದಕ್ಕಿಂತ ಈ ಐಡಿಯಾ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ? ನಿಮ್ಮ ಮನೆಯಲ್ಲಿ ಸೊಳ್ಳೆಗಳ ಕಾಟ ತುಂಬ ಇದೆನಾ? ಸಂಜೆ ಆದರೆ ಸಾಕು ಕಿಟಕಿ ಹಾಕು, ಬಾಗಿಲು ಹಾಕು ಹೀಗೆಲ್ಲ ಮಾಡ್ತೀರಾ? ಹಾಗಿದ್ದರೆ ಇವತ್ತು ನಿಮಗೆ ನಾನು ಎರಡು ಪದಾರ್ಥಗಳನ್ನು ಬಳಸಿ ಸೊಳ್ಳೆಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ತಿಳಿಸ್ತೀನಿ. ಅದಕ್ಕೆ ನಿಮಗೆ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಲವಂಗ, ಇದೆರಡೇ ಸಾಕು. ಒಂದು ಬೆಳ್ಳುಳ್ಳಿ ಬೇಳೆನ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ 3-4 ಲವಂಗನ ಚುಚ್ಚಿ. ಇದನ್ನು ನೀವು ಸೊಳ್ಳೆ ಎಲ್ಲಿ ಹೆಚ್ಚು ಇರುತ್ತಲ್ವ, ಲಿವಿಂಗ್ ರೂಮ್ನಲ್ಲಿ ಅಥವಾ ವರಾಂಡಾದಲ್ಲಿ, ಟೇಬಲ್ ಮೇಲೆ, ಕಿಟಕಿ ಹತ್ರ ಇಟ್ಬಿಟ್ರೆ ಸೊಳ್ಳೆಗಳು ಬರೋದಿಲ್ಲ. ಬೆಳ್ಳುಳ್ಳಿ ಮತ್ತು ಲವಂಗದ ಸ್ಟ್ರಾಂಗ್ ಸ್ಮೆಲ್ಗೆ ಸೊಳ್ಳೆಗಳು ಕಂಟ್ರೋಲ್ ಆಗುತ್ತೆ. ನೀವು ಕಾಫಿ ಪುಡಿ ಉಪಯೋಗಿಸ್ತೀರಾ? ಅದರಲ್ಲೂ ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೆ ಸ್ವಲ್ಪ ದಿನಗಳಾದ ನಂತರ ಗಟ್ಟಿ ಆಗಿಬಿಡತ್ತೆ, ಇಷ್ಟು ಫ್ರೀ ಫ್ಲೋ ಉಳಿಯೋದೇ ಇಲ್ಲ. ಡಬ್ಬಿಯಲ್ಲಿರೋ ಕಾಫಿ ಪುಡಿ ಖಾಲಿ ಆಗೋವರೆಗೂ ಗಟ್ಟಿ ಆಗದೇ ಚೆನ್ನಾಗಿರಬೇಕು ಅಂದರೆ ನೋಡಿ, ನೀವು ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ, ಸಣ್ಣ ಪೀಸ್ ಸಾಕು. ಅದರಲ್ಲೀಗ ಸ್ವಲ್ಪನೇ ಅಕ್ಕಿ ಹಾಕಬೇಕು, ಅರ್ಧ ಸ್ಪೂನ್ನಷ್ಟು ಸಾಕಾಗತ್ತೆ. ಟಿಶ್ಯೂ ಪೇಪರ್ನಲ್ಲಿ ಆ ಅಕ್ಕಿನ ಹಾಕಿ ನೋಡಿ, ನೀಟಾಗಿ ಪ್ಯಾಕ್ ಮಾಡಿ. ಆ ಅಕ್ಕಿ ಚೆಲ್ಲಬಾರ್ದು, ಆ ರೀತಿಯಾಗಿ. ಬೇಕಾದರೆ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಹಾಕಿಬಿಡಿ, ಯಾವುದೇ ಕಾರಣಕ್ಕೂ ಚೆಲ್ಲೋದಿಲ್ಲ ಆಗ. ಇಲ್ಲ ಅಂದರೆ ಕಾಫಿ ಮಾಡೋವಾಗ ಮತ್ತೆ ಅಕ್ಕಿನೂ ಬಂದುಬಿಡತ್ತೆ. ಈ ಪ್ಯಾಕೆಟ್ನ ಈಗ ಕಾಫಿ ಪುಡಿ ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಬಿಡಿ. ಇದರಿಂದ ಕಾಫಿ ಪುಡಿ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ. ಇನ್ನೊಂದು ಐಡಿಯಾ ಏನು ಗೊತ್ತಾ? ಯಾವುದಾದ್ರೂ ಡಬ್ಬಿನ ಈಗ ತೊಳೆದಿರ್ತೀವಿ ಅಲ್ವಾ, ನಂತರ ಅದು ನೀರಿಳಿದು ಡ್ರೈ ಆಗಲಿ ಅಂತ ಹೀಗೆ ಅದನ್ನು ದಬ್ಬ ಹಾಕಿ ಇಡ್ತೀವಿ. ಹೀಗೆ ಇಡೋದ್ರಿಂದ ಇದ್ರ ಒಳಗಡೆ ಸ್ವಲ್ಪವೂ ಗಾಳಿ ಆಡೋದಿಲ್ಲ, ಆಗ ಡಬ್ಬಿ ಒಂಥರ ಸ್ಮೆಲ್ ಆಗಿಬಿಡತ್ತೆ. ಅದಕ್ಕೇನು ಮಾಡಬಹುದು ಗೊತ್ತಾ? 1-2-3 ಬಟ್ಟೆ ಕ್ಲಿಪ್ನ ತಗೊಂಡು ನೋಡಿ, ಹೀಗೆ ಡಬ್ಬಿಗೆ ಕ್ಲಿಪ್ನ ಹಾಕಿಬಿಡಿ. ಕ್ಲಿಪ್ಗಳನ್ನು ಹಾಕಿದ ನಂತರ ಈಗ ಇದನ್ನು ದಬ್ ಹಾಕಿ ನೋಡಿ, ನೆಲಕ್ಕೂ ಮತ್ತು ಡಬ್ಬಿಗೂ ಮಧ್ಯ ಗ್ಯಾಪ್ ಉಳಿಯುತ್ತೆ, ಆಗ ನಡುವೆ ಗಾಳಿ ಆಡುತ್ತೆ. ಹೀಗಿಡೋದ್ರಿಂದ ಡಬ್ಬಿಯಲ್ಲಿ ಯಾವುದೇ ಹಸಿ ಅಂಶದ ಕೆಟ್ಟ ಸ್ಮೆಲ್ ಉಳಿಯೋದಿಲ್ಲ. ಡಬ್ಬಿ ಒಳಗಡೆ ಕೂಡ ಗಾಳಿ ಆಡೋದ್ರಿಂದ ಬೇಗನೆ ಡ್ರೈ ಆಗುತ್ತೆ. ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.